ಹೇಳ್ತೀನಿ ಅದು ಈಗ ನಡೆದಿರೋದಂತಲ್ಲ. ಅದು 2023 ನಡೆದಿರತಕ್ಕಂಥದ್ದು ಒಂದು ಸನ್ನಿವೇಶ. ಅವರು 3 ವರ್ಷ ಆದಮೇಲೆ ಇದನ್ನ ಬಯಲಿಗೆಳೆದಿದ್ದಾರೆ, ಇದನ್ನ ಮಾತಾಡಿದ್ದಾರೆ ಅಂತಂದ್ರೆ ಅವರ ಮನಸ್ಸಲ್ಲಿ ಬೇರೆ ಏನೋ ಉದ್ದೇಶ ಇರೋದ್ರಿಂದನೇ ಇದನ್ನ ಮಾತಾಡಿರೋದು. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ಕಳೆದ 3-4 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಕರಗಕ್ಕೆ ಸಂಬಂಧಪಟ್ಟ ವಿಡಿಯೋ ಒಂದು ಹರಿದಾಡುತ್ತಾ ಬಹಳ ಸದ್ದು ಮಾಡುತ್ತಿತ್ತು. ಆ ವಿಡಿಯೋದಲ್ಲಿ ಸಾರ್ವಜನಿಕರೊಂದಿಗೆ ಕರಗದ ಪೂಜಾರಿ ಅನುಚಿತವಾಗಿ ನಡೆದುಕೊಂಡಿದ್ದಾರೆ, ಇದು ಭಕ್ತಿಭಾವದ ದುರುಪಯೋಗ ಎಂಬಂತೆ ವಿವಾದ ಎದ್ದಿತ್ತು. ಅದರ ಕುರಿತಂತೆ ಸ್ವತಃ ಕರಗದ ಪೂಜಾರಿಗಳಾದ ಶ್ರೀಯುತ ಧರ್ಮೇಂದ್ರರವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಆರಾಧ್ಯಾಸ್ ಟಿವಿ ನೈತಿಕ ಜವಾಬ್ದಾರಿಯಿಂದ ಮಾನ್ಯ ಧರ್ಮೇಂದ್ರರವರನ್ನು ಸಂಪರ್ಕಿಸಿ ಅವರಿಂದ ಉತ್ತರ ಪಡೆದಿದೆ. ಅದು ಏನು ಅಂತ ನೀವೇ ಒಮ್ಮೆ ನೋಡಿ. ಇದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ನನಗಿಲ್ಲ. ಯಾಕೆ ಅಂತಂದರೆ ನಾವು ಇಷ್ಟೆಲ್ಲ ಶ್ರಮಪಟ್ಟು ಕಟ್ಟುನಿಟ್ಟಾಗಿ 1 ವರ್ಷಗಳ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಇಷ್ಟೆಲ್ಲ ಮಾಡ್ಕೊಂಬರ್ತಾಯಿದ್ದೀವಿ ಅಂತಂದರೆ ಆ ಒಂದು ಏನಂತಾರೆ, ಆ ಕಠಿಣ ಶ್ರಮ ಇರೋದ್ರಿಂದಲೇ ನಾವು ಆ ದೇವರ ಒಂದು ಸೇವೆ ಮಾಡೋದಕ್ಕಾಗೋದು. ಈ ಸೇವೆ ಮಾಡೋದ್ರಲ್ಲಿ ನಾವಾಗಿರೋದಿಲ್ಲ. ಆ ದೇವಿನ ಆವಾಹನೆ ಮಾಡಿಕೊಂಡ ಮೇಲೆ ಹಸಿ ಕರಗದ ರೂಪದಲ್ಲಿ ಆಗಲಿ ಹೂ ಕರಗಿನ ರೂಪದಲ್ಲಾಗಲಿ ದೇವಿ ಆವಾಹನೆ ಆದಮೇಲೆ ನಮ್ಮ ಮನಸ್ಥಿತಿ ನಮ್ಮಲ್ಲೂ ಇರೋದಿಲ್ಲ. ಅದು ದೇವಿನೇ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಈಗ ಇಷ್ಟು 1000 ಜನ ಸೇರ್ತಾರೆ, ಒಂದು 50,000 ಜನಕ್ಕೂ ಮೇಲೆ ಸೇರ್ಬೋದಾ? ಚಿಕ್ಕಬಳ್ಳಾಪುರ 1 ಲಕ್ಷ ಜನ ಮೇಲೆ 1 ಲಕ್ಷ ಜನ ಮೇಲೆ ಸೇರ್ಬೋದು. ಈ 1 ಲಕ್ಷ ಜನ ಏನನ್ನ ನಂಬ್ಕೊಂಡಿರ್ತಾರೆ? ಆ ದೇವಿ ಕಾರ್ಯಕ್ರಮ ಚೆನ್ನಾಗಾಗಬೇಕು, ಆ ದೇವಿ ಎಲ್ಲರಿಗೂ ದರ್ಶನ ಕೊಡಬೇಕು, ಎಲ್ಲರಿಗೂ ದರ್ಶನ ಕೊಟ್ಟು ಎಲ್ರಿಗೂ ಸುಭಕ್ಷವಾಗಿ ಇರಬೇಕು ಅಂತ ನಾನು ಹೇಳ್ತೀನಿ. ಅದು ಈಗ ನಡೆದಿರೋದಂತಲ್ಲ. ಅದು 2023 ನಡೆದಿರತಕ್ಕಂಥದ್ದು ಒಂದು ಸನ್ನಿವೇಶ. ಅಂದ್ರೆ ಈಗ ಈ ವಿಡಿಯೋ ಏನು ಓಡಾಡ್ತಾ ಇದೆ ಅದು ಈ ವರ್ಷದಲ್ಲ, ಖಂಡಿತ ಅಲ್ಲ. 3 ವರ್ಷದ ಹಿಂದಿಂದು, 3 ವರ್ಷ ಹಿಂದೆದು 2023 ನಡೆದಿರ್ತಕ್ಕಂಥ ಒಂದು ಘಟನೆ ಅದು. ಆ ಘಟನೆ ಆದ ಮರುಕ್ಷಣವೇ ಅವ್ರೇನಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಬೋದಾಗಿತ್ತು ಅಥವಾ ತಲೆ ಕೆಡಿಸ್ಕೊಳ್ಬೋದಾಗಿತ್ತು. ಇನ್ನೊಂದು, ನನ್ನನ್ನು ಪ್ರಶ್ನೆ ಮಾಡೋದು ಯಾರು ಅಂತಂದ್ರೆ ಕಮಿಟಿಯವರು ಪ್ರಶ್ನೆ ಮಾಡೋದು, ಯಾಕೆ ಈ ಥರ ಆಯಿತು ಅಂತ. ಅವರು 3 ವರ್ಷ ಆದಮೇಲೆ ಇದನ್ನ ಬಯಲಿಗೆಳೆದಿದ್ದಾರೆ, ಇದನ್ನ ಮಾತಾಡಿದ್ದಾರೆ ಅಂತಂದ್ರೆ ಅವರ ಮನಸ್ಸಲ್ಲಿ ಬೇರೆ ಏನೋ ಉದ್ದೇಶ ಇರೋದ್ರಿಂದನೇ ಇದನ್ನ ಮಾತಾಡಿರೋದು ಅಂತ ಅರ್ಥ. ಅಲ್ಲಿಗೆ ಆ ಉದ್ದೇಶ ನನಗೆ ಗೊತ್ತಾದ್ಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನಿಜ. ಹಂಗಾದ್ರೆ ಈ ವಿಡಿಯೋ ಏನು ಅರ್ಧಾಡ್ತಾ ಇದೆ, ಇದು ಈ ವರ್ಷದಲ್ಲ, ಇದು 3 ವರ್ಷದ ಹಿಂದಿನದ್ದು. 3 ವರ್ಷ ಹಿಂದೆ 2023 ಆಗಿರ್ತಕ್ಕಂಥ ಹಸಿ ಕರಗದ ವಿಷಯ. ಇನ್ನೊಂದು, ನಮ್ಮ ಯೋಚನೆಗೂ ಮೀರಿ ಇರುತ್ತೆ. ಅಂದ್ರೆ ನಮಗೆ ಆ ಯೋಚನೆ ಇರೋದಿಲ್ಲ. ದೇವಿ ಆವಾಹನೆ ಆದ್ಮೇಲೆ ಆ ಎಮ್ಮನ್ನ ಕಾಪಾಡ್ಕೊಳ್ತಕ್ಕಂಥ ಕರ್ತವ್ಯ ಆ ಎಮ್ಮಂದೇ ಆಗಿರುತ್ತೆ. ನಾನು ಅಷ್ಟೇ, ನಾನು ಈ ಕೆಲಸ ಮಾಡಿಕೊಂಡು ನಾನು ಕೂಡ ಕರಗ ಹೊರಗಡೆ ಬರೋದಕ್ಕೂ ಮುಂಚೆ ಆ ಎಮ್ಮನಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನೋಡಮ್ಮ, ನಿನ್ನ ಜವಾಬ್ದಾರಿ ಇದು. ಕರಗ ತಲೆ ಮೇಲೆ ಬಂದಾಗ್ಲಿಂದ ಇಳಿಸೋವರೆಗೂ ನಿನ್ನ ಜವಾಬ್ದಾರಿ ನೀನೇ ತಗೊಂಡು ನೀನೇ ಕರಗವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟು ನನಗೂ ಒಂದು ಒಳ್ಳೆ ಹೆಸರು ಬರೋ ಥರ ಮಾಡಿಕೊಡಮ್ಮ ಅಂತಂದ್ಬಿಟ್ಟು ಆ ಎಮ್ಮನಲ್ಲಿ ನಾನು ಪ್ರಾರ್ಥನೆ ಮಾಡಿ ಹೊರಗಡೆ ಬರೋದು. ಹೊರಗಡೆ ಬಂದಾಗ ನಾನಾಗಿರೋದಿಲ್ಲ. ಆ ದೇವಿ ಆವಾಹನೆ ಆದಮೇಲೆ ಯಾರಿಗೂ ಕೂಡ ಕಾನ್ಷಿಯಸ್ ಅನ್ನೋದು ಇರೋದಿಲ್ಲ. ಸರಿ. ಸೊ ಅಲ್ಲಿ ಏನೋ ತಪ್ಪಾಗಿರೋದ್ರಿಂದನೇ ಅಲ್ಲೇನೋ ಒಂದು ಘಟನೆ ನಡೆದಿರುತ್ತೆ ಅನ್ನೋದು ನನ್ನ ಉದ್ದೇಶ. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಾನ್ಯ ಧರ್ಮೇಂದ್ರರವರ ಕ್ಲಾರಿಟಿ. ಇಲ್ಲಿ ಕರಗದ ಪೂಜಾರಿಯವರ ಉತ್ತರ ಸಮರ್ಪಕವಾಗಿ ಮತ್ತು ಸಮಂಜಸವಾಗಿಯೇ ಇದೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು 3 ವರ್ಷಗಳ ಹಿಂದೆ ಎಂದ ಮೇಲೆ ಈ ವಿಡಿಯೋವನ್ನು ಈ ಸಮಯದಲ್ಲಿ ಹರಿಬಿಡುವುದರ ಹಿಂದಿನ ಉದ್ದೇಶ ನಿಜಕ್ಕೂ ಪ್ರಶ್ನಾರ್ಥಕ. ಏನೇ ಆಗಲಿ, ಕರಗ ಮಹೋತ್ಸವ ಎನ್ನುವುದು ಚಿಕ್ಕಬಳ್ಳಾಪುರದ ಆಸ್ತಿಗೆ ಸಂಬಂಧಪಟ್ಟ ವಿಚಾರ, ಭಕ್ತಿಗೆ ಸಂಬಂಧಪಟ್ಟ ವಿಚಾರ, ಇತಿಹಾಸಕ್ಕೆ ಸಂಬಂಧಪಟ್ಟ ವಿಚಾರ. ಹಾಗಾಗಿ ಕರಗ ಮಹೋತ್ಸವ ಕ್ಷೇಮವಾಗಿ ಯಶಸ್ವಿಯಾಗಿ ನೆರವೇರಲಿ ಎಂದುಕೊಳ್ಳಬೇಕಾದ್ದು ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ.
ಪ್ರಿಯ ವೀಕ್ಷಕರೇ, ಈ ಕರಗದ ಹಿನ್ನೆಲೆ, ಕರಗದ ಸಂಸ್ಕೃತಿಯ ಆಚಾರ ವಿಚಾರಗಳ ಬಗ್ಗೆ ಕರಗದ ಪೂಜಾರಿ ಅವರಾದ ಶ್ರೀಯುತ ಧರ್ಮೇಂದ್ರರವರನ್ನ ನಮ್ಮ ಚಾನಲ್ ಸಂದರ್ಶನ ಮಾಡಿದೆ. ಆ ಸಂದರ್ಶನವನ್ನ ಎಕ್ಸ್ಕ್ಲೂಸಿವ್ ಆಗಿ ಮುಂದೆ ನಿಮ್ಮ ಮುಂದಿರಿಸಲಿದೆ ನಿಮ್ಮ ಆರಾಧ್ಯಾಸ್ ಟಿವಿ. ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ವಂದನೆಗಳೊಂದಿಗೆ ಸುನೀಲಾರಾಧ್ಯ.